ಸರ್ ನಾನು ಹೆಲ್ದಿನೇ ತಿಂತೀನಿ, ಮನೆ ಫುಡ್ಡೇ ತಿಂತೀನಿ, ಹೊರಗಡೆ ತಿನ್ನಲ್ಲ, ಆದ್ರೂ ನಂದು ಯಾಕೆ ವೇಟ್ ಲಾಸ್ ಆಗ್ತಾ ಇಲ್ಲ? ಬಿರಿಯಾನಿ ತಿನ್ನೋದು, ಆಯಿಲಿ ಡೀಪ್ ಫ್ರೈ ತಿನ್ನೋದು, Right. ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಅದೆಲ್ಲ ಚೀಟ್ ಮಿಲ್ ಅನ್ನಕ್ ಬರುದಿಲ್ಲ. ಡಯಟ್ ಬಿರಿಯಾನಿಯಿಂದ ಹಿಡಿದು ಡಯಟ್ ಕೇಕು ರೆಡಿ ಆಗುತ್ತೆ. ಕಾರ್ಡಿಯೋ ಮಾಡೋದು ವೇಟ್ ಲಾಸ್ ಮಾಡೋಕೆ ಬೆಸ್ಟ್ ವೇನಾ? ಸೆಟ್ ಮಾಡ್ಬೇಕು. ಸರ್ ಎಲ್ಲ ಮಾಡ್ತೀನಿ ಸರ್, ನೀವು ಹೇಳಿದ್ದೆ. ಆದ್ರೂ ಎಷ್ಟ್ ದಿನದಾಗ ಚೇಂಜ್ ಆಗ್ತೈತಿ? 1-2 ವರ್ಷ ಜಾಸ್ತಿ ಬದುಕಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ. ಆಗುತ್ತೆ. ಇದು ಈ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಒಂದು ಆಯುಷ್ ಏನಿದೆಲ್ಲ ಎಕ್ಸ್ಟೆಂಡ್ ಆಗಬಹುದು. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ ಜೊತೆ ಇದ್ದಾರೆ ಮಿಸ್ಟರ್ ಲೆವಿನ್ ಕುಮಾರ್ ಸರ್. ಕರ್ನಾಟಕದ ಒನ್ ಆಫ್ ದ ಟಾಪ್ ಬಾಡಿ ಬಿಲ್ಡರ್ ಅಂತಾನೆ ಹೇಳ್ಬೋದು. ಸೊ ಹ್ಯಾವ್ ಅಚೀವ್ಡ್ ಮೆನಿ ಥಿಂಗ್ಸ್ ಲೈಕ್ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ. ಹೇಳಕ್ಕೆ ಯಾವುದು ಲಿಸ್ಟ್ ನನ್ನ ಹತ್ರ ಸದ್ಯಕ್ಕಿಲ್ಲ. ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಐ ಕ್ಯಾನ್ ಗೋ ಅಂಡ್ ಚೆಕ್ ಇನ್ ಗೂಗಲ್ ಆಲ್ಸೋ. ಸೊ ಇವತ್ತು ನಾವು ಟಾಪಿಕ್ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದಿರೋದು ನಿಮ್ ಕ್ವಶನ್ಸ್. ಸೊ ತುಂಬಾ ಜನ ಕ್ವಶನ್ ಕೇಳಿದಾರ. ಆ ಕ್ವಶನ್ಸ್ ನಾನು ಇವತ್ತು ಸರಿ ಕೇಳ್ತೀನಿ. 10 ಕ್ವಶನ್ಸ್ ನಾವು ಚೂಸ್ ಮಾಡಿದೀವಿ ಎಲ್ಲ ಆಡಿಯನ್ಸ್ ನಡುವೆ. ಆನ್ಸರ್ಸ್ ನೀವು ಮಿಸ್ಟರ್ ಲೆವಿನ್ ಕುಮಾರ್ ಸರ್ ಇಂದ ತಿಳ್ಕೊಳ್ಳಿ. ಸರ್ ವೆಲ್ಕಮ್ ಟು ಅವರ್ ಚಾನೆಲ್ ಅಗೇನ್. ನಮಸ್ಕಾರ. ಯಾಕಂದ್ರೆ ಲಾಸ್ಟ್ ಟೈಮ್ ಏನ್ ವಿಡಿಯೋ ಮಾಡಿದೀವಲ್ಲ, ಆ ವಿಡಿಯೋದಿಂದ ನಮ್ಗೆ ನನಗೂ ಮೋಟಿವೇಶನ್ ಆಗಿದೆ. ಮಂದಿ ಬಂದ ನಿಮ್ದು ವಿಡಿಯೋ ನೋಡಕ್ಕೇನೋ ಬಹಳ ಡಿಫ್ರೆಂಟ್ ಇದೆ, ಸ್ವಲ್ಪ ಫನ್ನಿಯಲ್ಲಿ ಇದೆ, ದೆನ್ ನಾಲೆಜಬಲ್ ಇದೆ. ಅದೆಲ್ಲ ನೋಡುವಾಗ ನಾವು ಇನ್ನೂ ಇದರಲ್ಲೇ ಸ್ವಲ್ಪ ಮುಂದೆ ಹೋಗುವ ಅಂತ ಹೇಳಿ ಅನಿಸ್ತಾ ಇದೆ. ಸ್ವಲ್ಪ ನಮಗೂ ಇದರಲ್ಲಿ ಏನೋ ಒಂದು ಖುಷಿ ಅನಿಸ್ತಾ ಇದೆ. ನಮ್ದು ನಾಲೆಜ್ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇದೀವಿ ನಾವು. ಇಷ್ಟ ದಿನ ಸರ್ ಹತ್ರ ಟೈಮ್ ಇರ್ಲಿಲ್ಲ. ಕಾಂಪಿಟೇಷನ್ ಈಗಲೂ ಟೈಮ್ ಬರೀ ಸ್ವಲ್ಪ ಸಣ್ಣ ಸಾಟರ್ಡೆ ಅಷ್ಟೇ ಇದೆ. ನಮ್ಗೋಸ್ಕರ ಸರ್ ಟೈಮ್ ತೆಗೆದ್ಬಿಟ್ಟು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸರ್ ಆಸ್ ಯೂಶುವಲ್ ಕ್ವಶನ್ಸ್ ಬಂದ್ಬಿಟ್ಟು ಒಂದು 10 ಕ್ವಶನ್ಸ್ ಇದೆ. ಸರ್ ಫಸ್ಟ್ ಕ್ವಶನ್, ಹೌ ಡು ಯು ಸ್ಟೇ ಮೋಟಿವೇಟೆಡ್ ಆಗಿರಕ್ ಹೇಗ್ ಸಾಧ್ಯ ಸರ್? ಯಾರಿಗೆ ಆಗ್ಲಿ, ಯಾರೇ ಇರ್ಲಿ, ಫಸ್ಟ್ ಅವರು ಸೆಲ್ಫ್ ಮೋಟಿವೇಟೆಡ್ ಇರ್ಬೇಕು. ಓಕೆ, ಅವನ ಬಾಡಿಗೆ ಅವನೇ ಮೋಟಿವೇಶನ್ ಇರ್ಬೇಕು. ಯಾಕಂದ್ರೆ ಈಗ ಮಿರರ್ ಅಲ್ಲಿ ನೋಡಿದ್ರು ಅವನಿಗೆ ಒಂದು ಬಾಡಿ ಚೇಂಜ್ ಮಾಡ್ಬೇಕು, ಒಂದು ಬಾಡಿನಲ್ಲಿ ಫ್ಯಾಟ್ ಬರಬಾರ್ದು. ಪ್ರತಿಯೊಂದರಲ್ಲೂ ಸೆಲ್ಫ್ ಮೋಟಿವೇಟ್, ಇವನ್ ಫುಡ್ಡಿನಲ್ಲೂ ಸೆಲ್ಫ್ ಮೋಟಿವೇಟ್ ಆಗಿ ಇರ್ಬೇಕು. ಯಾರೋ ತಿನ್ನೋದು ನೋಡಿ ಇವನು ಅದು ತಿನ್ನೋದು, ಪ್ರತಿಯೊಂದರಲ್ಲೂ ಸೆಲ್ಫ್ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಏನಿದೆ, ಟ್ರೈನರ್ಸ್ ಏನಿದ್ದಾರೆ ಅವರು ಮತ್ತೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದರಲ್ಲೂ ಮೋಟಿವೇಶನ್ ಕಮ್ ಡಿಸಿಪ್ಲಿನ್. ಆದ್ರೆ ಅವ ಮೋಟಿವೇಟ್ ಆಗಿ ಇರ್ತಾನೆ. ಡಿಸಿಪ್ಲಿನ್ ಮೇನ್ ಇದರಲ್ಲಿ. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಡಿಸಿಪ್ಲಿನ್ ಲಾಂಗರ್ ಟೈಮ್ ತಗೊಂಡೋಗುತ್ತೆ. ಮೋಟಿವೇಶನ್ ಅಂದ್ರೆ ಇಟ್ಸ್ ಫಾರ್ ಸಮ್ ಟೈಮ್ ಆಫ್ ಪೀರಿಯಡ್. ಔಟ್ ಸೈಡ್ ಹೋದ್ಮೇಲೆ ಬಹಳ ಟೈಮ್ ಇರುತ್ತೆ. ಈಗ ಜಿಮ್ ಅಲ್ಲಿ 1 hour ಇರ್ತಾನೆ. ಔಟ್ ಸೈಡ್ ಏನಿದೆ, ಒಂದು ಉಳ್ಕಿದ ಟೈಮ್ ಏನಿದೆ, ಒಂದು ಔಟ್ ಸೈಡ್ ಇರೋದು. ಆಗ ಅಲ್ಲಿನೂ ಅವ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇರ್ಬೇಕು. ಆ ಡಿಸಿಪ್ಲಿನ್ ಏನಿದೆ ಅಲ್ಲ, ಅದು ಜಿಮ್ ಅಲ್ಲಿ 1 hour ಅಲ್ಲಿ ಅವ ನೋಡ್ತಾನಲ್ಲಿ. ಸೆಲ್ಫ್ ಮೋಟಿವೇಶನ್. ಓಕೆ ಸರ್, ಸೆಕೆಂಡ್ ಕ್ವಶನ್. ಇವಾಗ ಎಷ್ಟು ದಿನ ಆಗ್ಬೇಕು ಸರ್? ನಂಗೂ ತುಂಬಾ ಜನ ಈ ಕ್ವಶನ್ ಕೇಳ್ತಾರೆ. ಎಷ್ಟ್ ದಿನ ಸರ್ ರಿಸಲ್ಟ್? ಎಷ್ಟ್ ದಿನದಲ್ಲಿ ಬರುತ್ತೆ? ಎಷ್ಟ್ ದಿನ ಬೇಕು? ಈ ಡಯಟ್ ಮಾಡಿದ್ರೆ, ಈ ವರ್ಕೌಟ್ ಮಾಡಿದ್ರೆ, ಇಲ್ಲ ನಿಮ್ ಜಿಮ್ಮಿಗೆ ಬಂದ್ರೆ? ರಿಸಲ್ಟ್ ಇದು ದಿನದಲ್ಲಿ ಆಗುವಂತದ್ದು ಅಲ್ಲ, ಮೊದಲಿನ ಮಾತು. ಈ ರಿಸಲ್ಟ್ ಅನ್ನೋದು ಏನ್ ಗೊತ್ತಾ, ಈ ಜಿಮ್ ಏನಿದೆ ಅಲ್ಲ, ಅವೊಂದೊಂದು ಪಾರ್ಟ್ ಆಫ್ ಲೈಫ್ ಮಾಡ್ಬೇಕಲ್ಲ. ಅಂದ್ರೆ ಈ ವರ್ಕೌಟ್ ಏನಿದೆ ಅಲ್ಲ, ಅವ ಒಂದು ಡೈಲಿ ಒಂದು ಫುಡ್ ಏನಿದೆ, ಏನ್ ಟೈಮ್ ಮೇಂಟೈನ್ ಮಾಡ್ತಾ, ಅದೇ ತರ ವರ್ಕೌಟ್ ಒಂದು ಟೈಮ್ ಸೆಟ್ ಮಾಡ್ಬೇಕು. ಸರ್ ಎಲ್ಲ ಮಾಡ್ತೀನಿ ಸರ್, ನೀವು ಹೇಳಿದ್ದೆ. ಆದ್ರೂ ಎಷ್ಟ್ ದಿನದಾಗ ಚೇಂಜ್ ಆಗ್ತೈತಿ? ಕ್ವಶನ್ ನಮ್ಗೆ ಹಿಂಗೈತಿ ಸರಿ. ದಿನದಲ್ಲಿ ಚೇಂಜ್ ಮಾಡೋದ ಅಂತ ಇದಲ್ಲ ಇದು. ಆಕ್ಚುಲಿ ಫಿಟ್ನೆಸ್ ಆಗ್ಲಿ, ಇವನ್ ಬಾಡಿ ಬಿಲ್ಡಿಂಗ್ ಆಗ್ಲಿ, ಅದೊಂಥರ ತಪಸ್ಸಿದ್ದಾಗೆ. ವರ್ಷಾನುಗಟ್ಲೆ ಅವನಿಗೆ ಅದು ಎಷ್ಟೋ ಯುಗನೂ ಹೋಗಿರುತ್ತೆ. ಅದಾದ್ಮೇಲೆ ಅವನಿಗೆ ಅದರದ್ದು ರಿಸಲ್ಟ್ ಕೊಡುತ್ತೆ, ಅಂದ್ರೆ ಪ್ರತಿಫಲ. ಸೊ ಈಗ ಹಂಗಂದ್ರೆ ನಮ್ಮ ಆಡಿಯನ್ಸ್ ವರ್ಷಾನ್ಗಟ್ಲೆ ಟ್ರೈನಿಂಗು, ಡಯಟ್, ಡಿಸಿಪ್ಲಿನ್ ಮಾಡ್ಬೇಕು. ಮೇಂಟೈನ್ ಲೈಫ್ ಸ್ಟೈಲ್ ಆಡ್ ಮಾಡ್ಬೇಕು. ಏನಿದೆ ಅಲ್ಲ, ಇದು 1 or 2 ಡೇ ಅಲ್ಲಿ ಆಗಲ್ಲ. 1-2 ವರ್ಷ ಜಾಸ್ತಿ ಬದುಕಕ್ಕೆ ಹೆಲ್ಪ್ ಆಗುತ್ತೆ. ಇದು ಈ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಒಂದು ಆಯುಷ್ ಏನಿದೆ ಅಲ್ಲ ಎಕ್ಸ್ಟೆಂಡ್ ಆಗಬಹುದು. ಕರೆಕ್ಟ್. ಓಕೆ ಸರ್, ಥರ್ಡ್ ಕ್ವಶನ್, ಹೌ ಆಫ್ಟನ್ ಕ್ಯಾನ್ ಐ ಹ್ಯಾವ್ ಅ ಚೀಟ್ ಮೀಲ್? ಸರ್ ಚೀಟ್ ಮೀಲ್ ನ ನಾವು ಎಷ್ಟು ದಿನ ಆದ್ಮೇಲೆ ನಮ್ಮ ಒಂದು ರೂಟೀನ್ ಅಲ್ಲಿ ನಾವು ಮಾಡಬಹುದು? ಚೀಟ್ ಮೀಲ್ ಅನ್ನೋದು ಡಿಪೆಂಡಿಂಗ್ ಆನ್, ಈಗ ಫಿಟ್ನೆಸ್ ಅಲ್ಲಿ ಇದ್ರೆ ಅವ ಓಕೆ ವೀಕ್ಲಿ ಒನ್ಸ್ ಮಾಡಬಹುದು. ಉಳ್ಕಿದ 6 ದಿನ ಡಯಟ್ ಕಂಪಲ್ಸರಿ ಮಾಡ್ಬೇಕು.
ಸರ್ ಅಲ್ಲಿ ಸರ್ ಈಗ ನಮ್ ಕಡೆ ಮೆಂಬರ್ಸ್ ಬರ್ತಾರೆ ಕೇಳ್ತಾರೆ ಕ್ವಶನ್ಸ್ ನನಗೂ ಯೂಶುವಲಿ. ಈಗ ಅವರು ಫಿಟ್ನೆಸ್ ಅಲ್ಲಿ ಚೀಟ್ ಮೀಲ್ ನೀವು ಹೇಳ್ದಾಗೆ ಒಂದ್ ವಾರಕ್ಕೆ ಒಂದ್ಸತ ಮಾಡಿ ಅಂತ ಹೇಳಿ 6 ದಿನ ಚೆನ್ನಾಗಿ ಡಯಟ್ ಮಾಡಿ ಒಂದ ದಿನ ಹೆಂಗ್ ತಿಂದ್ಬಿಡ್ತಾರ ಅಂದ್ರೆ ಸರ್ 6 ದಿನ ಏನ್ ವರ್ಕೌಟ್ ಮಾಡಿರ್ತಾರಲ್ಲ, ಚೀಟ್ ಮೀಲ್ ಅಂದ್ರೆ ಏನ್ ಸರ್? ಅಂದ್ರೆ ಯಾವ ಚೀಟ್ ಮೀಲ್ ಅಲ್ಲಿ ಒಂದು ಕ್ವಾಲಿಟಿ ಚೀಟ್ ಮೀಲ್ ಇರುತ್ತೆ. ಓಕೆ, ಸುಮ್ಮನೆ ಚೀಟ್ ಮೀಲ್ ಇದು ಅಂದ್ರೆ ಆಕ್ಚುಲಿ ಬಿರಿಯಾನಿ ತಿನ್ನೋದು, ಆಯಿಲಿ ಡೀಪ್ ಫ್ರೈ ತಿನ್ನೋದು, ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಅದೆಲ್ಲ ಚೀಟ್ ಮೀಲ್ ಅನ್ನಕ್ ಬರುದಿಲ್ಲ. ಅದರಲ್ಲೂ ನಾವು ಕ್ವಾಲಿಟಿ ಚೀಟ್ ಮೀಲ್ ಮಾಡ್ಬೋದು. ಮನೇಲಿ ಕೇಕ್ ಮಾಡಿದ್ರೆ, ಈಗ ನಾನ್ ಕೇಕ್ ಮಾಡ್ತೀನಿ ಮನೇಲಿ. ಓಕೆ, ಕೇಕ್ ಮಾಡಿದ್ರೆ ಯಾವ ತರ ಮಾಡ್ತೀನಿ, ಅದು ಯಾರು ನಮ್ ಮಿಸಸ್ ಮಾಡಿಕೊಡ್ತಾರೆ. ಈಗ ಮೇಡಮ್ ಸ್ಪೆಷಲ್ ಪ್ರತಿಯೊಂದರಲ್ಲೂ ಸ್ಪೆಷಲ್ ಫುಡ್ ಇರುತ್ತೆ. ಆ ಸ್ಪೆಷಲ್ ನಲ್ಲೂ ಒಂದು ಡಯಟ್ ಇರುತ್ತೆ. ನಂದು ಡಯಟ್ ಬಿರಿಯಾನಿ ಇರುತ್ತೆ, ಡಯಟ್ ಕೇಕ್ ಇರುತ್ತೆ, ನಂದು ಆತರ ಚೀಟ್ ಮೀಲ್. ಸರ್ ನಿಮ್ದು ಓಕೆ ಸರ್. ಇವಾಗ ನಿಮ್ದು ಮೇಡಮ್ ಇದಾರೆ ಮಾಡ್ಕೊಡ್ತಾರೆ, ಸಿಂಗಲ್ಸ್ ಎಲ್ಲ ಹೆಂಗ್ ಮಾಡ್ಬೇಕು ಸರ್ ಚೀಟ್ ಮೀಲ್ ನ? ಅದು ಇನ್ನು ಈಜಿ ಅಲ್ಲ. ಮಜಾ ಆಗ್ಬೇಕಾ? ಮದ್ವೆ ಆಗ್ಬೇಕಂತಿಲ್ಲ, ಇದರಲ್ಲೇ ಸ್ವಲ್ಪ ಸೆಲ್ಫ್ ಆಗಿನೂ ಮಾಡಬಹುದು. ಯಾಕಂದ್ರೆ ಕೆಲವೊಂದು ರೆಸಿಪಿ ನಾವು ವೇ ಪ್ರೋಟೀನ್ ಇಂದ ಮಾಡ್ತೀವಿ. ಅಂದ್ರೆ ವೇ ಪ್ರೋಟೀನ್ ಅಲ್ಲಿ ಏನೋ ವಿತ್ ಪ್ರೋಟೀನ್ ಬಂದ್ಬಿಡುತ್ತೆ, ಪ್ರೋಟೀನ್ ಸಿಗುತ್ತೆ, ಡಯಟ್ ಬಹಳ ಮಿಸ್ ಆಗಂಗಿಲ್ಲ. ಸೊ ವೀಕ್ಲಿ ಒಂದ್ ಚೀಟ್ ಮೀಲ್ ಮಾಡಬಹುದು, ಆದ್ರೆ ವಿತ್ ಕ್ವಾಲಿಟಿ ಫುಡ್. ಆ ತರ ಒಮ್ಮೆ ಚೀಟ್ ಮೀಲ್ ಮಾಡ್ತೀವಿ ಅಂತ ಸಿಕ್ಕಿದ್ ತಿಂದ್ಬಿಟ್ರೆ ಮತ್ತೆ ಅದ್ ಮಾಡಿರೋ ಅದು ಏನಾಗುತ್ತೆ, ಇವತ್ತು ಮಾಡ್ತಾನೆ ನಾಳೆ ಚಲೋ, ನಾಳೆ ಇವತ್ತೊಂದು ತಿನ್ನುವ, ನಾಳೆ ಎಕ್ಸ್ಟೆಂಡ್ ಆಗುತ್ತೆ ಚೀಟ್ ಮೀಲ್. ಫೋರ್ತ್ ಕ್ವಶನ್, ಈಸ್ ಕಾರ್ಡಿಯೋ ದ ಬೆಸ್ಟ್ ವೇ ಟು ಲೂಸ್ ವೇಟ್? ಕಾರ್ಡಿಯೋ ಮಾಡೋದು ವೇಟ್ ಲಾಸ್ ಮಾಡಕ್ಕೆ ಬೆಸ್ಟ್ ವೇನಾ? ವೇಟ್ ಲಾಸ್ ಮಾಡಕ ಬರೀ ಕಾರ್ಡಿಯೋ ಬೆಸ್ಟ್ ಹೇಳಕ್ ಬರುದಿಲ್ಲ. ಯಾಕಂದ್ರೆ ನಾನ್ ಪರ್ಸನಲಿ ಹೇಳ್ತೀನಿ, ನಂದು ನೀವು ನೋಡಿರ್ತೀರಿ ಯಾವ ರೇಂಜ್ಗೆ ನಂದು ಸ್ಟೆಡ್ ಆಗಿರುತ್ತೆ, ನಂದು ಆಪ್ಸ್ ಯಾವ ರೇಂಜ್ಗೆ ಬಂದಿರುತ್ತೆ. ನಾನ್ ಹೈಯೆಸ್ಟ್ ವೇಟ್ ಟ್ರೈನಿಂಗ್ ಮೇಲೆ ಡಿಪೆಂಡ್ ಇರ್ತದೆ. ಇದು ಕಾರ್ಡಿಯೋ ಏನಿದೆಲ್ಲ ಸ್ವಲ್ಪ ಆದ್ರೂ ನಮ್ದು ಒಂದು ಹಾರ್ಟ್ ಗೆ ಬಹಳ ಯೂಸ್ಫುಲ್. ಆದ್ರೂ ವೇಟ್ ಟ್ರೈನಿಂಗ್ ಇದು ಏನ್ ಫ್ಯಾಟ್ ಬರ್ನ್ ಆಗುತ್ತಲ್ಲ, ಅದು ಕಾರ್ಡಿಯೋನಲ್ಲಿ ನನ್ ಪ್ರಕಾರ ಸ್ವಲ್ಪ ಕಡಿಮೆ. ವೇಟ್ ಟ್ರೈನಿಂಗ್ ಮೇನ್ ಗೋಲ್. ಆದ್ರೂ ಎರಡು ಬ್ಯಾಲೆನ್ಸ್ ಇರ್ಬೇಕು, ಬ್ಯಾಲೆನ್ಸಿಂಗ್ ಇರ್ಬೇಕು. ಅಂದ್ರೆ ಇವಾಗ ಎಸ್ಪೆಷಲಿ ಲೇಡೀಸ್ ಆಗ್ಲಿ ಇಲ್ಲ ಜಾಸ್ತಿ ಬೊಜ್ಜಿರೋರಾಗ್ಲಿ ಜಾಸ್ತಿ ನಾನ್ ನೋಡ್ದಾಗೆ ಕಾರ್ಡಿಯೋ ಮಾಡ್ಬಿಡ್ತಾರೆ, ವೇಟ್ ಲಾಸ್ ಆಗುತ್ತೆ, ಬಟ್ ಒಂದು ಸ್ಕಿನ್ನಿ ಆಗ್ಬಿಡ್ತಾರೆ. ಅದು ಒಂದು ಮಸಲ್ ಕ್ವಾಲಿಟಿ ಇರಲ್ಲ, ಏನೋ ಸ್ಕಿನ್ ಫ್ಯಾಟ್ ಎಲ್ಲ ಈ ತರ ಬೊಜ್ಜಾಗ್ಬಿಟ್ಟಿರುತ್ತೆ. ಆದ್ರೆ ಇವಾಗ ಲೇಡೀಸ್ ಕೂಡ ವೇಟ್ ಟ್ರೈನಿಂಗ್ ಮಾಡಿದ್ರೆ ಬಾಡಿ ಒಂದು ಫಿಗರ್ ಎಲ್ಲ ಶೇಪ್ ಅಲ್ಲಿ ಮೇಂಟೈನ್ ಮಾಡಬಹುದು. ಏನ್ ಗೊತ್ತಾ, ಈಗ ವೇಟ್ ಲಾಸ್ ಮಾಡುವಾಗ ಅದ್ರ ಜೊತೆ ಮಸಲ್ ಗೇನು ಆಗ್ತಾ ಇರ್ಬೇಕು. ರೈಟ್. ಈಗ ಕೆಲವ್ರದ್ದು ನೋಡಿದಲ್ಲ ಸ್ಕಿನ್ ಬಹಳ ಜೋತ್ ಬಿದ್ದಿರುತ್ತೆ. ಯಾಕಂದ್ರೆ ಅವಂದ್ ಏನಾಗುತ್ತೆ, ಅವಂದ್ ಏನ್ ಫ್ಯಾಟ್ ಲಾಸ್ ಮಾಡ್ತಾ ಇರುವಾಗ ಜೊತೆಲಿ ಮಸಲ್ ಗೇನ್ ಆಗ್ತಾ ಇರಬೇಕು. ಆದ್ರಷ್ಟೇ ಒಂದು ಫಿಸಿಕ್ ಲುಕ್ ಇರುತ್ತೆ, ಆ ಸ್ಕಿನ್ ಅಲ್ಲಿ ಗ್ಲೋ ಇರುತ್ತೆ. ಅಂದ್ರೆ ಆ ರೇಂಜ್ಗೆ ಡಯಟ್ ಫಾಲೋ ಮಾಡ್ತಾ ಇರ್ಬೇಕು. ಸರ್ ಫಿಫ್ತ್ ಕ್ವಶನ್, ಐ ಥಿಂಕ್ ಐ ಈಟ್ ಹೆಲ್ದಿ ಬಟ್ ವೈ ಕಾಂಟ್ ಐ ಲೂಸ್ ವೇಟ್? ಸರ್ ತುಂಬಾ ಜನ ಈ ಕ್ವಶನ್ಸ್ ನನ್ಗೂ ಕೇಳಿದ್ದಾರೆ. ಸರ್ ನಾನು ಹೆಲ್ದಿನೇ ತಿಂತೀನಿ, ಮನೆ ಫುಡ್ಡೇ ತಿಂತೀನಿ, ಹೊರಗಡೆ ತಿನ್ನಲ್ಲ, ಆದ್ರೂ ನಂದು ಯಾಕೆ ವೇಟ್ ಲಾಸ್ ಆಗ್ತಾ ಇಲ್ಲ? ಹೆಲ್ದಿ ಮೀನ್ಸ್ ನನ್ ಪ್ರಕಾರ ಯಾರು ಹೇಳ್ತಾರಲ್ಲ ಹೆಲ್ದಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಇರಬೇಕು ತಿನ್ನೋದು ನನ್ ಪ್ರಕಾರ. ಯಾಕಂದ್ರೆ ಅವನಿಗೆ ಒಂದ್ ಟೈಮಿಗೆ ಎಷ್ಟು ನೀಡ್ ಫುಡ್ ಇದೆ ಅಷ್ಟೇ ತಿನ್ಬೇಕು. ಅವನ್ ನೀಡ್ಗಿಂತ ಹೆಚ್ಚಿಗೆ ಹೆಲ್ದಿ ತಿಂದ್ಬಿಟ್ರೆ ಅದು ಅವನ್ ಬಾಡಿನಲ್ಲಿ ಎಕ್ಸಸ್ ಏನಿದೆಲ್ಲ ಅದು ಫ್ಯಾಟ್ ನಲ್ಲೇ ಕನ್ವರ್ಟ್ ಆಗುತ್ತೆ. ಓಕೆ, ಅಂದ್ರೆ ಇವಾಗ ಎಕ್ಸಾಂಪಲ್ ಒಂದು 100 ಅವಕಾಡೋ ತಿನ್ಬೋದು ಹೆಲ್ದಿ ಇದೆ ಅಂತ, ಅದು ಫ್ಯಾಟ್, ಅಡಿಷನಲ್ ಫ್ಯಾಟ್. ಸೊ ಆ ತರ ನೀವು ಹೆಲ್ದಿ ಅಂತ ಹೇಳ್ಬಿಟ್ಟು ಜಾಸ್ತಿ ತಿಂದ್ರು ಕೂಡ ಪ್ರಾಬ್ಲಮ್. ಅವನ್ ಬಾಡಿಗೆ ಏನ್ ನೀಡ್ ಇದೆ, ಎಷ್ಟು ಕಾಪ್ಸ್ ನೀಡಿದೆ, ಎಷ್ಟು ಕ್ಯಾಲರಿ ನೀಡಿದೆ, ಅಷ್ಟೇ ಪ್ರೋಟೀನ್ ಎಷ್ಟು ನೀಡಿದೆ, ಪ್ರತಿಯೊಂದು ವೇಟಿಗೆ ಎಷ್ಟು ಬೇಕು, ಅದು ಒಂದು ಮೆಜರ್ಡ್ ಇದ್ರೆ ಫಾರ್ ಬೆಟರ್ ಅವನ್ ರಿಸಲ್ಟ್ ಬರ್ತಾ ಇರುತ್ತೆ. ಸರ್ ಸಿಕ್ಸ್ತ್ ಕ್ವಶನ್, ವೆನ್ ಈಸ್ ದ ಬೆಸ್ಟ್ ಟೈಮ್ ಟು ವರ್ಕ್ಔಟ್? ಮಾರ್ನಿಂಗ್, ಈವ್ನಿಂಗ್ ಆರ್ ನೈಟ್? ವರ್ಕೌಟ್ ಗೆ ಬೆಸ್ಟ್ ಟೈಮ್ ಅಂತಿಲ್ಲ, ಅವ ಏನ್ ಕಂಫರ್ಟಬಲ್ ಟೈಮ್ ಇದೆ ಅವನಿಗೆ, ಯಾವ ಟೈಮ್ ಇರ್ಲಿ, ಈ ಮಧ್ಯಾಹ್ನ ಇರ್ಲಿ, ಮಾರ್ನಿಂಗ್ ಇರ್ಲಿ, ನೈಟ್ ಇರ್ಲಿ. ನಾನ್ ಕೆಲವೊಮ್ಮೆ ನೈಟ್ 12 o'clock ವರ್ಕೌಟ್ ಮಾಡಿದೀನಿ. ಯಾಕಂದ್ರೆ ಬಾಡಿ ಬಿಲ್ಡರ್ ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ. ಆಬ್ವಿಯಸ್ಲಿ ಇವ ಕೆಲವರು ಮಾರ್ನಿಂಗ್ ಬಹಳ ಜಂಜಟಿಂದ ಬಂದಿರ್ತಾರೆ, ಆಫೀಸಿಗೆ ಹೋಗ್ಬೇಕು, ವರ್ಕ್ ಇದೆ, ಆತರ ಅಲ್ಲ. ಕಂಫರ್ಟಬಲ್ ಒಂದು ಟೈಮ್ ಸೆಟ್ ಮಾಡ್ಬೇಕು ಅದಕ್ಕಂತ ಒಂದ್ ಟೈಮ್. ಇವನ್ ಮಾರ್ನಿಂಗ್ ಆದ್ರೆ ಮಾರ್ನಿಂಗ್, ಆಫ್ಟರ್ನೂನ್ ಆದ್ರೆ ಆಫ್ಟರ್ನೂನ್, ನೈಟ್ ಆದ್ರೆ ನೈಟ್. ಸರ್ ಸೆವೆಂತ್ ಕ್ವಶನ್, ಹೌ ಡು ಐ ಸ್ಟಾಪ್ ಫುಡ್ ಕ್ರೇವಿಂಗ್? ಫುಡ್ ಕ್ರೇವಿಂಗ್ ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ, ಅದನ್ನ ಯಾವ ತರ ನಾವು ಕಂಟ್ರೋಲ್ ಮಾಡ್ಬೇಕು ಅಥವಾ ನಿಲ್ಲಿಸ್ಬೇಕು?
ಅಂದ್ರೆ ಅವರಿಗೆ ತಿನ್ನಾಕ ಏನಾದ್ರು ಟೇಸ್ಟಿ Tasty ತಿನ್ನಾಕ ತಿನ್ನಕ್ಕೆ ಅವನಿಗೆ ಆಸೆ ಆಗ್ತಾ ಆಸೆ ಇರುತ್ತೆ. ಓಕೆ, ಅಂತವರಿಗೆ ನಾನು ಆಲ್ರೆಡಿ ಹೇಳಿದೀನಿ, ಡೇಟ್ ಸಿರಪ್ ಓಕೆ ನಾವು ಕೇಕ್ ಮಾಡಿದ್ರು ಡೇಟ್ ಸಿರಪ್ ಹಾಕೊಂಡು ಮಾಡ್ಲಿ, ಓಕೆ ಅದ್ರಲ್ಲೂ ಟೇಸ್ಟ್ ಬರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಡಯಟ್ ಬಿರಿಯಾನಿಯಿಂದ ಹಿಡಿದು ಡಯಟ್ ಕೇಕ್ನು ರೆಡಿ ಆಗುತ್ತೆ. ನಮ್ಮ ಪ್ರತೀಕ್ಷಾ ಅವರಿಗೆ ಒಂದು ಕ್ಲಾಪ್, ಯಾಕಂದ್ರೆ ನಮ್ಗೆ ಸ್ಪೆಷಲ್ ಡಯಟ್ ಮಾಡಿ ಕೊಡ್ತಾರೆ. ಸರ್ 8th ಕ್ವಶನ್, ಆರ್ ರೆಸ್ಟ್ ಡೇಸ್ ಇಂಪಾರ್ಟೆಂಟ್? ರೆಸ್ಟ್ ಡೇ ಬೇಕಾ ಸರ್? ಇಂಪಾರ್ಟೆಂಟಾ? ರೆಸ್ಟ್ ಡೇ ಕಂಪಲ್ಸರಿ ಕೊಡ್ಬೇಕು. ಕಂಪಲ್ಸರಿ. ಯಾಕಂದ್ರೆ ಒಂದು ಮಸಲ್ ಈ ಲೆವೆಲ್ಗೆ ನಾವು ಡೈಲಿ ವರ್ಕೌಟ್ ಮಾಡಿ ನಮ್ದು ಪರ್ಸನಲ್ ವರ್ಕ್ ಮಾಡಿ ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಪ್ರತಿಯೊಂದಕ್ಕೂ ಆ ಒಂದು ಏನಿದೆಲ್ಲ ರೆಸ್ಟ್ ಡೇ ಕೊಟ್ರೆ ಫಾರ್ ಬೆಟರ್. ಅಂದ್ರೆ ಒಂದು ಮಸಲ್ ರಿಕವರಿ ಆಗುತ್ತೆ, ರಿಪೇರ್ ಆಗುತ್ತೆ, ಶುಡ್ ಬಿ ರೆಡಿ ಫಾರ್ ನೆಕ್ಸ್ಟ್ ನೆಕ್ಸ್ಟ್ ವರ್ಕೌಟ್ ಗೆ, ನೆಕ್ಸ್ಟ್ ವೀಕ್ ವರ್ಕೌಟ್. ವೀಕ್ ವರ್ಕೌಟ್ ಗೆ ಒನ್ ಡೇ ಮಿನಿಮಮ್ ಡೇ ನಿಮ್ಗೆ ಮತ್ತೆ rest ಅದೇ ತರ ಈಗ ಏನ್ ಡೈಲಿ ಒಂದು ರೆಸ್ಟ್ ಇದೆಯಲ್ಲ ಅದು ಕಂಪಲ್ಸರಿ ಕೊಡ್ಲೇಬೇಕು. ಏನಿದೆ ಒಂದು 8 ಅವರ್ಸ್, ಅಟ್ಲೀಸ್ಟ್ 8 ಅವರ್ಸ್ ಆಗಿಲ್ಲ ಅಂದ್ರೆ ಒಂದು 7 ಅವರ್ಸ್, 7 ಅವರ್ಸ್ ಆಗಿಲ್ಲ ಅಂದ್ರೆ ಎಂಡ್ 6 ಅವರ್ ಆದ್ರೂ ನಿದ್ದೆ ಇರಬೇಕು ಕಂಪಲ್ಸರಿ. ಓಕೆ ಸರ್. ಸರ್ 9th ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಅನಿಸ್ತಾ ಇದೆ. ಶುಡ್ ಚಿಲ್ಡ್ರನ್ ಲಿಫ್ಟ್ ವೇಟ್? ಸರ್ ನಮ್ಮ ಮಕ್ಕಳು ವೇಟ್ ಲಿಫ್ಟಿಂಗ್ ಮಾಡಬಹುದಾ? ಮಕ್ಕಳು ಲಿಫ್ಟ್ ಮಾಡಬಹುದು ನನ್ನ ಪ್ರಕಾರ. ಒಂದು ಅವ್ರದ್ದು ಏನ್ ಡಿಸೈರಬಲ್ ವೇಟ್ ಇದೆ, ಅವರಿಗೆ ಎಷ್ಟು ಲಿಫ್ಟ್ ಮಾಡಕ್ಕಾಗುತ್ತೆ, ಮಾಡಬಹುದು. ಸರ್ ಇಂಡಿಯನ್ಸ್ ಪೇರೆಂಟ್ಸ್ ಯೂಶುವಲಿ ಹೇಳ್ತಾರೆ ಲೈಕ್ ಮಕ್ಕಳು ವೇಟ್ ಲಿಫ್ಟ್ ಮಾಡಬಾರ್ದು. ನಾನ್ ಕೇಳಿರೋದು ಹೈಟ್ ಕಟ್ ಆಗುತ್ತೆ, ಎಲ್ಲ ವೇಟ್ ಲಿಫ್ಟಿಂಗ್ ಮಾಡಬಾರ್ದು ಆ ತರ ಎಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡು, ಈಗ ಒಂದು ಯಾರಿರ್ಲಿ ಮನೆ ಕೆಲಸನಲ್ಲೂ ಏನೋ ಲಿಫ್ಟ್ ಮಾಡೋದಿರುತ್ತೆ, ಮಾಡ್ಲೇಬೇಕು. ಅದು ಒಂಥರ ಅದಕ್ಕೆ ಹೈಟ್ ಗೆ ಏನು ಪ್ರಾಬ್ಲಮ್ ಇಲ್ಲ, ಹೈಟ್ ಗೆ ಏನು ಇದಿಲ್ಲ. ಈಗ ಒಂದು ಗ್ರೋತ್ ಆಗುದಿದ್ರೆ ಹೇಗೂ ಗ್ರೋತ್ ಆಗುತ್ತೆ, ಅದಕ್ಕೇನ ಹೈಟ್ ಕಟ್ ಆಗುತ್ತೆ ಅದೆಲ್ಲ. ಈಗ ಈ ಕ್ವಶನ್ ಯಾರು ಕೇಳಿದಿರಲ್ಲ, ಹೂವರ್ ಇಟ್ ಮೇ ಬಿ ಲೈಕ್ ಆಲ್ ಓವರ್ ದ ಇಂಡಿಯಾ, ನಾನ್ ಹೇಳ್ತೀನಿ ಚಿಲ್ಡ್ರನ್ಸ್ ಲಿಫ್ಟ್ ವೇಟ್ ಮಾಡಬಹುದು ಅಂತ ಕೇಳ್ತಾ ಇದಾರ. ಬಟ್ ಎಲ್ಲಾ ಪೇರೆಂಟ್ಸ್ಗೂ ಎಲ್ರಿಗೂ ನಮ್ ಇಂಡಿಯಾ ನಲ್ಲಿ ಏನ್ ಅಥ್ಲೀಟ್ಸ್ ಇದಾರೆ ಅವ್ರು ಒಲಿಂಪಿಯಾಕ್ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತರಬೇಕು. ಎಲ್ರಿಗೂ ಗೋಲ್ಡ್ ಮೆಡಲೇ ಬೇಕು, ಸಿಲ್ವರು ನಡೆಯಲ್ಲ. ಎಲ್ರಿಗೂ ಅಥ್ಲೀಟ್ಸ್ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ಅಚೀವ್ ಮಾಡ್ಬೇಕು. ಬಟ್ ಯಾಕೆ ನಿಮ್ಮ ಮಕ್ಕಳನ್ನ ನೀವು ಒಂದು ಆಕ್ಟಿವಿಟಿ, ಸ್ಪೋರ್ಟ್ಸ್ ಅಥವಾ ಒಂದು ಜಿಮ್ ಈ ತರ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಕ್ಕೆ ಹಿಂದೆ ಮುಂದೆ ಮಾಡ್ತೀರಾ? ಸುಮ್ನೆ ಅವ್ರಿಗೆ ಬುಕ್ 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 ಸ್ಟಡೀಸ್ ಅಂತ ಮಾಡ್ಲಿ. ಸ್ಟಡೀಸ್ ಜೊತೆ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಏನೋ ಒಂದು ಶೆಡ್ಯೂಲ್ ಇರುತ್ತೆ. 1 hour ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಕ್ ಬಿಡಿ. ಯಾಕಂದ್ರೆ ಇವಾಗ ಏನಾಗಿದೆ, ಎಲ್ಲಾ ಚಿಲ್ಡ್ರನ್ಸು ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟಿಷ್ಟು ದಪ್ಪ ಸ್ಪೆಕ್ಸ್ ಎಲ್ಲ ಬರ್ತಾ ಇದೆ. ಸೊ ಒಂದ್ಸತ ಅವ್ರಿಗೆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿ, ಸೊ ದಟ್ ವಿಲ್ ಹೆಲ್ಪ್ ದೆಮ್ ಲಾಟ್. ಯಾರಿಗೆ ಗೊತ್ತು, ಮುಂದೆ ಹೋಗ್ಬಿಟ್ಟು ಅವರು ನಮ್ಮ ಲೆವಿನ್ ಸರ್ ತರ ಬಾಡಿ ಬಿಲ್ಡರ್ ಕೂಡ ಆಗ್ಬೋದು, ಒಲಿಂಪಿಯನ್ ಅಲ್ಲಿ ಗೋಲ್ಡ್ ಮೆಡಲ್ ತರಬಹುದು. ಸರ್ 10th ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಅನ್ಬೋದು. ಏನಿದೆ ಅದು? ಇದು ಯಾರೋ ಗರ್ಲ್ ಕೇಳಿದ್ದಾರೆ, ಹುಡುಗಿ ಕೇಳಿದ್ದಾರೆ. ಸೊ ದಿಸ್ ಈಸ್ ಅಗೇನ್ ಅ ಥಿಂಗ್, ವಿಲ್ ಐ ಗೆಟ್ ಬಿಗ್ ಲೈಕ್ ಅರ್ನಾಲ್ಡ್? ಸೊ ಅರ್ನಾಲ್ಡ್ ತರ ನನ್ಗೆ ಬಾಡಿ ಬರುತ್ತಾ ನಾನೇನಾದ್ರೂ ವೇಟ್ ಲಿಫ್ಟ್ ಮಾಡಿದ್ರೆ? ಹುಡುಗರಿಗೆ ಬಾಡಿ ಆ ರೇಂಜಿಗೆ ಬರುದೇ ಬಹಳ ಕಷ್ಟದಲ್ಲಿ ಬರುತ್ತೆ. ಅರ್ನಾಲ್ಡ್ಗೆಲ್ಲ ಕಂಪೇರ್ ಮಾಡ್ತಾ ಇದಾರೆ, ಅದಕ್ಕೆ ಹೇಳಿದೆ. ಲೇಡೀಸ್ಗೆ ಆ ರೇಂಜಿಗೆ ಬರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಒಂದು ಫಿಟ್ನೆಸ್ ಮಾಡೋರಿಗೆ ನನ್ನ ಪ್ರಕಾರ ಆ ರೇಂಜ್ಗೆ ಬರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಲೇಡೀಸ್ ಹಾರ್ಮೋನ್ ಡಿಫ್ರೆಂಟ್, ಜೆಂಟ್ಸ್ ಹಾರ್ಮೋನ್ ಏನಿದೆ ಟೋಟಲಿ ಡಿಫ್ರೆಂಟ್. ಜೆಂಟ್ಸ್ ಗೆ ಏನಿದೆಲ್ಲ ಅವ್ರದ್ದು ಆ ಬಾಡಿ ಒಂದು ಹಾರ್ಡ್ನೆಸ್ ಇರುತ್ತಲ್ಲ, ಅದು ಟೆಸ್ಟೋಸ್ಟೆರಾನ್ ಲೆವೆಲ್ ಹೈ ಇದ್ದದಕ್ಕೆ ಇರುತ್ತೆ. ಅದೇ ಸೇಮ್ ಆ ಟೆಸ್ಟೋಸ್ಟೆರಾನ್ ಲೆವೆಲ್ ಏನಿದೆಲ್ಲ ಆ ರೇಂಜ್ ಅಲ್ಲಿ ಲೇಡೀಸ್ಗೆ ಇರೋದಿಲ್ಲ. ಅದಕ್ಕೆ ಅವ್ರದ್ದು ಬಾಡಿ ಸ್ವಲ್ಪ ಸಾಫ್ಟ್. ಲೇಡೀಸ್ ಯಾವಾಗ್ಲೂ ಲೇಡೀಸ್ ತರ ಇದ್ರೆ ಓಕೆ, ಒಂದ್ ಶೇಪ್ ಅಲ್ಲಿ ಇರ್ಬೇಕು. ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸರ್ಸೈಸ್ ಮಾಡ್ತಾ ಒಂದು ಶೇಪ್ ಅಲ್ಲಿ ಇರ್ಬೇಕು, ನೋಡಕ್ ಚಂದ. ರೈಟ್. ಸೊ ಗರ್ಲ್ಸ್ ವೇಟ್ ಲಿಫ್ಟ್ ಮಾಡೋದ್ರಿಂದ ಯಾವುದೇ ತರದಂತ ಬಾಡಿ ಮಸಲ್ಸ್ ಆಗಲಿ, ಯಾವುದೇ ತರದಂತ ಅರ್ನಾಲ್ಡ್ ಅಂತೂ ಇಟ್ಸ್ ಫಾರ್ ಅವೇ. ನಾರ್ಮಲ್ ಆಗೇನು ಬಾಡಿ ನಿಮ್ದು ಬರಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್, ಆನ್ಸರ್ಸ್ಗೆಲ್ಲ ಒಂದು ಕ್ಲಿಯಾರಿಟಿ ಕೊಟ್ಟಿದ್ದೀರಾ. ಇದೇ ತರ ತುಂಬಾ ಕ್ವಶನ್ಸ್ ಇತ್ತು,
ಓನ್ಲಿ ಅದ್ರಲ್ಲಿ ಒಂದು ಚೂಸ್ ಮಾಡಿ 10 ಕ್ವಶನ್ಸ್ ನ ತಂದಿದ್ದೆ. Yes. ಸೊ ಇದೇ ತರ ತುಂಬಾ ಕ್ವಶನ್ಸ್ ಬರ್ತಾ ಇದೆ, ನೋಡೋಣ. ನಿಮ್ಗೂ ತುಂಬಾ ಜನ ಕೇಳ್ತಾ ಇದಾರೆ ಅಂತಿದ್ದಾರೆ ಹೊರಗಡೆ. Yes, ನಮ್ಗೂ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕವರ್ ಮಾಡೋಣ. ಇದೇ ತರ ಇದ್ರೆ ನಮಗೂ ನೆಕ್ಸ್ಟ್ ಏನಾದ್ರು ಒಂದು ಸ್ಪೆಷಲ್ ವಿಡಿಯೋ ಮಾಡುವ ಅಂತೇಳಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಮೋಟಿವೇಶನ್ ಆಗ್ತಾ ಇರ್ತೀವಿ ನಾವು. ಸೂನ್ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ವಿಲ್ ಬಿ ಆನ್ಸರಿಂಗ್ ಮೋರ್ ಕ್ವಶನ್ಸ್. ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಲ್ಲ ನಮ್ಗೆ ಪರ್ಸನಲ್ ಆಗಿ DM ಮಾಡಿ. ಇಟ್ಸ್ ಓಕೆ. ದೆನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ನಾವು ಮೋಟಿವೇಟೆಡ್ ಆಗಿರ್ತೀವಿ ಇದೇ ತರ ಆದಂತ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೆವಿನ್ ಸರ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಚಾನೆಲ್.